ದಿನ ಸಮಾಚಾರದ ಮತ್ತೊಂದು ವಿಚಾರ ಕರ್ನಾಟಕ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಸಂಪುಟ ಸಭೆಯನ್ನ ನಡೆಸಿದ ನಂತರದಲ್ಲಿ ದೆಹಲಿಯನ್ನ ತಲುಪಿದ್ದಾರೆ. ಅಲ್ಲಿ ಮೊನ್ನೆ ತಾನೇ ಜುಲೈ 18 ಅಂತ ಅಂದ್ಕೊಳ್ತೀನಿ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಎಐಸಿಸಿಯ ಒಬಿಸಿ ಸಲಹಾ ಮಂಡಳಿಯ ಸಭೆ ನಡೆದಿತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಈ ಒಬಿಸಿಯ ಇನ್ನೊಂದು ಸಭೆ ದೆಹಲಿಯಲ್ಲಿ ನಡೀತಾರೆ. ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಡೆದಿತ್ತು. ಈಗ ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ಮುಖವಾಗಿ ಸಿದ್ದರಾಮಯ್ಯನವರು ಬೆಂಬಲ ಆಗ್ತಾ ಇದ್ದಾರೆ. ಆ ಸಭೆಗೆ ಹೋಗಿದ್ದಾರೆ ಅವರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಅದರಲ್ಲಿ. ಅಶೋಕ್ ಗೆಹ್ಲೋಟ್ ಸೇರಿದಂತೆ ಅನೇಕ ಹಿಂದುಳಿದ ನಾಯಕರುಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ನಡುವೆ ಅಷ್ಟಕ್ಕೆ ಮಾತ್ರ ಈ ಭೇಟಿ ಸೀಮಿತ ಆಗಿಲ್ಲ. ಈಗ ನಾಯಕತ್ವ ಗೊಂದಲ ಮತ್ತು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹೆಚ್ಚು ಚರ್ಚೆ ಆಗ್ತಿರೋದ್ರಿಂದ ಅದಕ್ಕೊಂದು ಸ್ಪಷ್ಟತೆಯನ್ನ ಕೊಡುವ ಮತ್ತು ಸ್ಪಷ್ಟ ರೂಪದೊಂದಿಗೆ ಸರಿಯಾದ ಉತ್ತರದೊಂದಿಗೆ ಕರ್ನಾಟಕಕ್ಕೆ ಮರಳುವಂತ ನಿರೀಕ್ಷೆ ಇದೆ. ಅದರ ಜೊತೆಗೆ ಬಾಕಿ ಇರುವಂತ ನಿಗಮ ಮಂಡಳಿಗೆ ಆಯ್ಕೆ ಹಾಗೇನೆ ಸಂಪುಟ ಪುನರಚನೆ ಏನಾದ್ರೂ ಆಗತ್ತಾ, ಈ ಚರ್ಚೆ ಇದೆ. ಇದೆಲ್ಲರಿಗಿಂತ ಮುಖ್ಯವಾಗಿ ತೀರ್ಮಾನ ಆಗೇ ಆಗತ್ತೆ ಅಂತ ಭಾವಿಸಿರೋದು ಪರಿಷತ್ಗೆ ನಾಮನಿರ್ದೇಶನ ಆಗ್ಬೇಕು. 4 ಜನರ ಹೆಸರು ಅಂತಿಮ ಆಗಿತ್ತು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ತಡೆಯನ್ನ ಕೊಟ್ಟಿದೆ. ಈಗ ಆ 4 ಆಗ್ತಾರ, ಒಟ್ಟು 4 ಆಗ್ಲೇಬೇಕಿದೆ. ಆ 4 ಹೆಸರು ಅಂತಿಮ ಮಾಡಿಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ವಾಪಸ್ ಬರ್ತಾರೆ ಅಂತಾನೆ ನಂಬಲಾಗಿದೆ. ಆದ್ರೆ ಹಿಂದೆ ಇದ್ದ ಪಟ್ಟಿಯಲ್ಲಿದ್ದಂತ ಹೆಸರುಗಳೇ ಅಂತಿಮ ಆಗತ್ತಾ ಅಥವಾ ಬೇರೆ ಆಗತ್ತಾ ಅನ್ನೋದು ಗೊತ್ತಿಲ್ಲ. ಈಗ ನಾಯಕತ್ವ ಗೊಂದಲ ಇರೋದ್ರಿಂದ ಒಂದು ಆಲೋಚನೆ 50-50 ಸೂತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹೋಗ್ಬೋದು. ಸಿದ್ದರಾಮಯ್ಯನವರ ಕಡೆಯಿಂದ 2 ನಾಮನಿರ್ದೇಶನಕ್ಕೆ, ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಇನ್ನಿಬ್ಬರು ನಾಮನಿರ್ದೇಶನಕ್ಕೆ ಅವಕಾಶ ಮಾಡ್ಕೊಡ್ಬೋದು. ಈ ರೀತಿಯಲ್ಲಿ ಇಬ್ಬರಿಗೂ ಸಮಾನವಾಗಿ ಅವಕಾಶವನ್ನ ಕೊಟ್ಟಿದೀವಿ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ವರ್ತಿಸಬಹುದು. ಆ ಸೂತ್ರವನ್ನ ಸದ್ಯಕ್ಕೆ, ಈಗ ಅದು ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂತ್ರವನ್ನ ಸದ್ಯಕ್ಕೆ ಅನ್ವಯಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಪರಿಷತ್ ನಾಮನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಈ ಸೂತ್ರವನ್ನ ಅನುಸರಿಸಬಹುದು ಅನ್ನೋ ಸಾಧ್ಯತೆ ಇದೆ. ಹಾಗೆ ಅನುಸರಿಸಿದ್ದೇ ಆದಲ್ಲಿ ಈಗಿರುವ ಪಟ್ಟಿಯಲ್ಲಿಂತ ಹೆಸರುಗಳು ಅಂತಿಮ ಆಗತ್ತಾ ಅಥವಾ ಪಟ್ಟಿ ಬದಲಾವಣೆ ಆಗತ್ತಾ ಅನ್ನೋದು ಗೊತ್ತಿಲ್ಲ. ಆದ್ರೆ ಕೆಲವರು ನಾಯಕರುಗಳ ಹೇಳಿಕೆ ಇದೆ, ಆ ಹೇಳಿಕೆಗೆಲ್ಲವೂ ಬ್ರೇಕ್ ಹಾಕುವಂತ ಪ್ರಯತ್ನವೂ ಆಗ್ಬೋದು. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ದೆಹಲಿಗೆ ಹೋದಾಗ ದೆಹಲಿಯಲ್ಲೇ ಕೂತು ನಾನೇ 5 ವರ್ಷ ಮುಖ್ಯಮಂತ್ರಿ, ಮುಂದಿನ ಚುನಾವಣೆನೂ ನಾನೇ ಮುನ್ನಡೆಸ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ರು. ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಆಗೋದ್ರಿಂದ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ದೆಹಲಿಗೆ ಹೋಗೋ ಮುಂಚೆ ಮುಖ್ಯಮಂತ್ರಿಗಳು ಮಾತನಾಡಿತ್ತು ಅಂತ ಅಂದ್ಕೊಳ್ತೀನಿ. ದೆಹಲಿಯಿಂದ ವಾಪಸ್ ಬರೋ ಹೊತ್ತಿಗೆ ಪರಿಷತ್ಗೆ ಯಾವ 4 ನಾಮನಿರ್ದೇಶನಗೊಳ್ತಾರೆ ಅನ್ನೋ ಪಟ್ಟಿ ಅಂತಿಮವಾಗುವಂತ ನಿರೀಕ್ಷೆ ಇದೆ. ಜೊತೆಗೆ ನಾಯಕತ್ವ ಗೊಂದಲಕ್ಕೂ ಒಂದು ಬ್ರೇಕ್ ಹೈಕಮಾಂಡ್ ನ ಹೈ ಅಧಿಕಾರಿಗಳಿಂದ, ಹೈ ವ್ಯಕ್ತಿಗಳಿಂದ, ಅಂತಂದ್ರೆ ಸುರ್ಜೇವಾಲಾ ಅವರು ಇಲ್ಲಿನ ಮೀಟಿಂಗ್ ಮಾಡಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿಕೊಂಡು ಹೋಗಿದ್ದಾರೆ. ಅಲ್ಲಿ ಸುರ್ಜೇವಾಲಾ ಅವರು ಇರ್ತಾರೆ, ಜೊತೆಗೆ ರಾಹುಲ್ ಗಾಂಧಿ ಅವರು ಇರ್ತಾರೆ, ಇತರ ನಾಯಕರು ಖರ್ಗೆ ಅವರು ಇರ್ತಾರೆ. ಎಲ್ಲರೂ ಸೇರಿ ಕರ್ನಾಟಕದಲ್ಲಿ ಈ ಗೊಂದಲಕ್ಕೆ ಒಂದು ಪರಿಹಾರವನ್ನ ಸಿದ್ಧಪಡಿಸಬಹುದು ಅನ್ನೋ ನಿರೀಕ್ಷೆ ಇದೆ. ಕಾದ್ ನೋಡ್ಬೇಕು ಏನಾಗತ್ತೆ ಅನ್ನೋ ಬೆಳವಣಿಗೆಗಳನ್ನ. ಇವಿಷ್ಟು ಕೂಡ ಇವತ್ತಿನ ದಿನ ಸಮಾಚಾರದ ವಿಚಾರಗಳಾಗಿತ್ತು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.